ನಾವು ತಪ್ಪರ್ಥ ಮಾಡ್ಕೊಂಡಿದೀವಿ. ಹುಲಿಗಾಗ್ಲಿ ಚಿರತೆ ಆಗ್ಲಿ ಎಲ್ಲ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು, ನಮ್ಮನ್ನ ಬಂದು ಹಿಡಿತದೆ ಅಂತ. ಅವುಗಳಿಗೆ ತೊಂದರೆ ಅನ್ಸಿದಾಗ ಮಾತ್ರ ಅವುಗಳು ಅವುಗಳ ಡಿಫೆನ್ಸ್ ನಲ್ಲಿ ಅವುಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಅದು ನಮ್ಮ ವಿರುದ್ಧ ಏನಾದ್ರು ಹಾರು ಬೀಳ್ಬೋದೇ ಹೊರತು, ಇಲ್ಲ ಅಂದ್ರೆ ಎಂದೂ ಪ್ರಾಣಿಗಳು ಮನುಷ್ಯನ ಮೇಲೆ ಬೀಳೋದಿಲ್ಲ. ಒಂದು. ಎರಡನೇದು, ಆ ಪ್ರಾಣಿಗಳ ಮೆನ್ಯೂ ಕಾರ್ಡ್ ನಲ್ಲಿ, ಅಂದ್ರೆ ನೀವು ಹೋಟ್ಲಿಗೆ ಹೋದಾಗ ಮೆನ್ಯೂ ಕಾರ್ಡ್ ಕೊಡ್ತಾರಲ್ಲ, ಮೆನ್ಯೂ ಕಾರ್ಡ್ ನಲ್ಲಿ ಬೇರೆ ಪ್ರಾಣಿಗಳಿದಾವೆ, ಮನುಷ್ಯ ಅಂತ ಬರ್ದೇ ಇಲ್ಲ. ಇಲ್ಲ ನಾವು ಪ್ರಾಣಿಗಳ ಮೆನ್ಯೂ ಕಾರ್ಡ್ ನಲ್ಲಿ ನಮ್ಮ ಮೆನು ಕಾರ್ಡ್ ಅಲ್ಲಿ ನಾವು ಯಾವ್ದನ್ ಬೇಕಾದ್ರೂ ಸೇರ್ಸ್ಕೊಂಡ್ಬಿಡ್ತೀವಲ್ವಾ. ಹೌದು ಹೌದು ಹೌದು. ಹಾಗಾಗಿ ನಮ್ಮ ಮೆನು ಕಾರ್ಡ್ ನಲ್ಲಿ ಪ್ರಾಣಿಗಳೇ ಅಲ್ಲ, ನಮ್ಮ ಮೆನು ಕಾರ್ಡ್ ನಲ್ಲಿ ಪ್ರಾಣಿಗಳಿದ್ರು, ಪ್ರಾಣಿಗಳ ಮೆನು ಕಾರ್ಡ್ ನಲ್ಲಿ ಮನುಷ್ಯ ಇಲ್ಲ. ಅದು ತಲೆತಲಾಂತರದಿಂದನೂ ಅದೇ ತರ ಇರುವಂತ ವಿಚಾರ. ಎಲ್ಲೋ ಆಕಸ್ಮಿಕವಾಗಿ ಅಲ್ಲಿ ಇಲ್ಲಿ ಮನುಷ್ಯನ ಹತ್ಯೆ ಆಗ್ತದೆ ಪ್ರಾಣಿಗಳಿಂದ, ವನ್ಯಜೀವಿಗಳಿಂದ. ಬಹುಶಃ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಹೆಚ್ಚು ಜನ ಸಾಯ್ತಾರೆ ಹೊರತು ವನ್ಯಜೀವಿಗಳಿಂದ ಸಾಯೋದಿಲ್ಲ. ಆದ್ರೆ ಪ್ರತಿ ಸಾವುನು ಬಹಳ ವಿಷಾದನಕಾರಿಯ ವಿಚಾರ. ನಾನು ಅದನ್ನ ಖಂಡಿತ ಒಪ್ಪೋದಿಲ್ಲ. ನಾವು ಆದಷ್ಟು ಅದನ್ನ ನಾವು ಜಾಗರೂಕತೆಯಿಂದ ವನ್ಯಜೀವಿಗಳು ಮಾನವನ ಸಂಘರ್ಷದಲ್ಲಿ ಮಾನವ ಪ್ರಾಣ ಕಳ್ಕೊಳ್ಳೋದನ್ನ ತಡೆಯೋದು ಬಹಳ ಮುಖ್ಯ.